ನಾರಾಯಣಪುರ ಬಸವಸಾಗರ ಜಲಾಶಯಕ್ಕೆ ಜೀವಕಳೆ ಬಂದಿದೆ. ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾರಾಯಣಪುರ ಬಸವಸಾಗರ ಜಲಾಶಯಕ್ಕೆ ಜೀವಕಳೆ ಬಂದಿರುವಂಥದ್ದು. ಕೃಷ್ಣಾ ನದಿಗೆ 25,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಕೂಡ ಮಾಡಲಾಗ್ತಾ ಇದೆ. ಹಾಲ್ನೊರೆಯಂತೆ ದುಮ್ಮಿಕ್ತಾ ಇದೆ ನಾರಾಯಣಪುರ ಡ್ಯಾಮ್. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಡ್ಯಾಮ್ ಬಸವಸಾಗರ ಜಲಾಶಯಕ್ಕೆ ಜೀವಕಳೆ ಬಂದಿರುವಂಥದ್ದು. ಆದರೆ ಜಲಾಶಯದ ಬಳಿ ಸ್ಥಳೀಯ ಮೀನುಗಾರರು ಹುಚ್ಚಾಟವನ್ನ ಮೆರೀತಾ ಇದ್ದಾರೆ. ಡ್ಯಾಮ್ ಗೇಟ್ ಬಳಿಯೇ ಬಲೆಯನ್ನ ಬೀಸ್ತಾ ಇದ್ದಾರೆ ಮೀನುಗಾರರು. ಹಾಗಾಗಿ ಡ್ಯಾಮ್ ಗೇಟ್ ಬಳಿ ಪೊಲೀಸ್ ಭದ್ರತೆ ಒದಗಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ದುಮ್ಮುಕ್ಕಿ ಹರಿತಾ ಇದೆ ನೀರು, ಹಾಲ್ ನೊರೆಯಂತೆ ದುಮ್ಮುಕ್ತಾ ಇರುವಂತಹ ನೀರು. ಡ್ಯಾಮ್ ಗೇಟ್ಗಳ ಮೂಲಕ ನೀರು ರಭಸದಲ್ಲಿ ಹರಿತಾ ಇರುವಂಥದ್ದು, ಹೊರಬರ್ತಾ ಇರುವಂಥದ್ದು. ಈ ವೇಳೆ ಅಲ್ಲೇ ನಿಂತು ಮೀನಿಗಾಗಿ ಬಲೆಯನ್ನ ಬೀಸ್ತಾ ಇದ್ದಾರೆ ಮೀನುಗಾರರು. ಡ್ಯಾಮ್ ಗೇಟ್ ಬಳಿಯೇ ಬಲೆಯನ್ನ ಬೀಸುತ್ತಿದ್ದಾರೆ ಮೀನುಗಾರರು ಹುಚ್ಚಾಟವನ್ನ ಮೆರೀತಾ ಇರುವಂಥದ್ದು. ಹೀಗಾಗಿ ಡ್ಯಾಮ್ ಗೇಟ್ ಬಳಿ ಪೊಲೀಸ್ ಭದ್ರತೆ ಒದಗಿಸುವಂತೆ ಆಗ್ರಹಿಸಲಾಗಿದೆ. ಹುಣಸಗಿ ತಾಲೂಕು ನಾರಾಯಣಪುರ ಬಳಿಯ ಜಲಾಶಯದಲ್ಲಿ ಈ ಒಂದು ಮೀನುಗಾರರ ಹುಚ್ಚಾಟ ನಡೀತಾ ಇರುವಂಥದ್ದು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಜಲಾಶಯದ 6 ಗೇಟ್ಗಳ ಮೂಲಕ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ದುಮ್ಮಿಕ್ತಾ ಇರುವಂತಹ ಡ್ಯಾಮ್ ಬಳಿ ಮೀನುಗಾರರು ಹುಚ್ಚಾಟವನ್ನ ಮೆರೀತಾ ಇದ್ದಾರೆ. ರಭಸದಿಂದ ನೀರು ದುಮ್ಮಿಕ್ತಿರುವ ಗೇಟ್ ಬಳಿಯೇ ಬಲೆಯನ್ನ ಬೀಸ್ತಾ ಇದ್ದಾರೆ ಮೀನುಗಾರರು. ಇನ್ನು ನಾರಾಯಣಪುರ ಡ್ಯಾಮ್ ಗೇಟ್ ಸುತ್ತಲೂ ಪೊಲೀಸ್ ಭದ್ರತೆ ಒದಗಿಸುವಂತೆ ಆಗ್ರಹಿಸಲಾಗಿದೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಅಷ್ಟೊಂದು ಅಪಾಯದ ಜಾಗದಲ್ಲಿ ನಿಂತು ಮೀನುಗಾರರು ಬಲೆಯನ್ನ ಬೀಸ್ತಾ ಇರುವಂಥದ್ದು. ಈ ಕಡೆ ಒಂದ್ ಕಡೆ ನೋಡಿದ್ರೆ ಅಷ್ಟೊಂದು ರಭಸವಾಗಿ ನೀರು ಹರಿದು ಬರ್ತಾ ಇರುವಂಥದ್ದು. ಗೇಟ್ನ ಮೂಲಕ ಹಾಲಿನಂತೆ ಚಿಮ್ತಾ ಇದೆ ನೀರು. ರಾಜ್ಯದಲ್ಲಿ ಉತ್ತಮವಾಗಿ ಮುಂಗಾರು ಆಗಿರೋ ಕಾರಣ ಜಲಾಶಯ ಭರ್ತಿಯಾಗಿರುವಂಥದ್ದು. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. 6 ಗೇಟ್ಗಳ ಮೂಲಕ ನೀರನ್ನು ಕೂಡ ಬಿಡಲಾಗಿದೆ. ಇನ್ನು ಈ ವೇಳೆ ಗೇಟ್ನ ಬಳಿಯೇ ನಿಂತು ಮೀನುಗಾರರು ಹುಚ್ಚಾಟವನ್ನ ಮೆರೀತಾ ಇರುವಂಥದ್ದು. ಅಲ್ಲೇ ನಿಂತು ಬಲೆಯನ್ನ ಬೀಸ್ತಾ ಇದ್ದಾರೆ ಮೀನುಗಾರರು. ಹಾಗಾಗಿ ನಾರಾಯಣಪುರ ಡ್ಯಾಮ್ ಗೇಟ್ ಸುತ್ತಲೂ ಪೊಲೀಸ್ ಭದ್ರತೆಯನ್ನ ಒದಗಿಸಬೇಕು ಎನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ಏಕೆಂದರೆ ಇದೊಂದು ಜೀವಕ್ಕೆ ಅಪಾಯ ಆಗುವಂತಹ ಸ್ಥಿತಿಯಲ್ಲಿ ಅವರು ನಿಂತು ಅಲ್ಲಿ ಬಲೆಯನ್ನ ಬೀಸ್ತಾ ಇರುವಂಥದ್ದು. ಅಷ್ಟೊಂದು ನೆಗ್ಲಿಜೆನ್ಸ್, ಅಷ್ಟೊಂದು ನಿರ್ಲಕ್ಷ್ಯತನ ಅಲ್ಲಿ ನಿಂತು ಅವರು ಬಲೆಯನ್ನ ಬೀಸ್ತಾ ಇರುವಂಥದ್ದು. ಮೀನುಗಾರರ ಈ ಹುಚ್ಚಾಟಕ್ಕೆ ನಾರಾಯಣಪುರ ಡ್ಯಾಮ್ ಗೇಟ್ ಸುತ್ತಲೂ ಪೊಲೀಸ್ ಭದ್ರತೆ ಬೇಕು ಅಂತ ಆಗ್ರಹಿಸಲಾಗಿರುವಂಥದ್ದು.